ಬೈದು ಬುದ್ಧಿ ಹೇಳಿದ್ದಕ್ಕೆ ಮನೆಯನ್ನ ಬಿಟ್ಟು ಹೋಗಿದ್ದಾನೆ ಮಗ. ಹೋಮ್ ವರ್ಕ್ ಕ್ಲಾಸ್ ವರ್ಕ್ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ ಸಿಟ್ಟು ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾನೆ. ತಾಯಿ ಬೈಯೋದಕ್ಕಿಲ್ಲ, ಒಂದು ಮಾತು ಹೇಳೋದಕ್ಕಿಲ್ಲ. ಮಕ್ಕಳು ಇತ್ತೀಚೆಗೆ ಈ ರೀತಿಯಾಗಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಪ್ರಶ್ನೆಯನ್ನ ಮಾಡಿರೋದು ಹೋಮ್ ವರ್ಕ್ ಮಾಡಬೇಕು ಅಂತ ಬುದ್ಧಿವಾದವನ್ನ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಬೇಸರಗೊಂಡು ಬಾಲಕ ಮನೆ ಬಿಟ್ಟು ಹೋಗಿದ್ದಾನೆ. ಬೆಂಗಳೂರಿನ ನಂದಿನಿ ಲೇಔಟ್ನ ಜೈ ಮಾರುತಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ದೇವರಾಜ್ ಜಯಲಕ್ಷ್ಮಿ ದಂಪತಿಯ ಮಗ ಮಿಥುನ್ ಈಗ ನಾಪತ್ತೆಯಾಗಿದ್ದಾನೆ. ಬಟ್ಟೆ ಹಾಗೂ ಮೊಬೈಲ್ ಕೂಡ ತೆಗೆದುಕೊಂಡು ಹೋಗಿದ್ದಾನೆ ಈ ಬಾಲಕ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಬಾಲಕನಿಗಾಗಿ ಎಲ್ಲಾ ಕಡೆಗಳಲ್ಲೂ ಕೂಡ ಪೋಷಕರು ಈಗ ಹುಡುಕಾಟವನ್ನ ನಡೆಸ್ತಾ ಇದ್ದಾನೆ. ಎಲ್ಲಿ ಹೋದ ಅನ್ನುವಂತ ನಿಟ್ಟಿನಲ್ಲಿ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ತಾಯಿ ಬೈದು ಬುದ್ಧಿ ಹೇಳಿದ್ರು, ಹೋಮ್ವರ್ಕ್ ಮಾಡಿಲ್ಲ, ಪ್ರಶ್ನೆ ಮಾಡಿದ್ರು, ಯಾಕೆ ಮಾಡಿಲ್ಲ, ಬುದ್ಧಿ ಹೇಳಿದ್ರು, ಸರಿಯಾಗಿ ಶಾಲೆ ಕಲಿಬೇಕು, ಸರಿಯಾಗಿ ಓದ್ಕೋಬೇಕು, ಹೋಮ್ವರ್ಕ್ ಮಾಡಬೇಕು ಟೈಮ್ಗೆ ಅಂತ ಹೇಳಿದ್ದಕ್ಕೆ ಈತ ಈಗ ಮನೆ ಬಿಟ್ಟು ಹೋಗಿರೋದು ಮಾತ್ರ ಅಲ್ಲ, ಬಟ್ಟೆ ಜೊತೆಗೆ ಮೊಬೈಲನ್ನು ಕೂಡ ಈತ ತಗೊಂಡು ಹೋಗಿದ್ದಾನೆ ಬಾಲಕ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ನಂದಿನಿ ಲೇಔಟ್ನ ಜೈ ಮಾರುತಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಆತನ ಒಂದಷ್ಟು CCTV ಫುಟೇಜಸ್ ಕೂಡ ಲಭ್ಯ ಆಗಿರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಆತ ಮನೆ ಬಿಟ್ಟು ಹೋಗ್ತಾ ಇರುವಂತಹ ದೃಶ್ಯಗಳು ಕೂಡ ಈಗ ಒಂದಷ್ಟು ಲಭ್ಯ ಆಗಿದೆ. ಪೊಲೀಸರು ಕೂಡ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ, ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಎಲ್ಲಿಗೆ ಹೋಗಿದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ಶೋಧ ಕಾರ್ಯವನ್ನ ಕೂಡ ಈಗ ನಡೆಸಲಾಗ್ತಾ ಇದೆ.